ಇದೆಲ್ಲ ಆಗುತ್ತೆ. ಇದರೊಟ್ಟಿಗೆ ಯಾರು ಈ ಪುತ್ರ ಸಂತಾನಕ್ಕೋಸ್ಕರ ನೋಡ್ತಾ ಇರ್ತಾರೆ, ಸಾಮಾನ್ಯವಾಗಿ ಸಂತಾನನೇ ಇರೋದಿಲ್ಲ, ಏನೋ ಕಷ್ಟ ಆಗ್ತಾ ಇರೋದೆ ಗುರುಗಳೇ, ಈ ಥರ ಕೆಲವೊಬ್ಬರಿಗೆ ನೋಡಿ 4 ಹೆಣ್ಮಕ್ಳಾಗ್ಬಿಟ್ಟಿರುತ್ತೆ, ಏನೋ ಗಂಡು ಮಕ್ಕಳು ಬೇಕು ಅಂತ ಏನೋ ಒಂದು ಆಸೆ ಆಕಾಂಕ್ಷೆಯಿಂದ ಇರ್ತಾರೆ. ಅಂಥವ್ರು ಕೂಡ ಇವತ್ತು ಶುಭಪ್ರದ ದಿನ. ಇವತ್ತು ನೀವು ಕೂಡ ಮನೆಯಲ್ಲಿ ಒಂದು ದೀಪಾರಾಧನೆ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಮಣ್ಣಿನ ದೀಪದಲ್ಲೇ ಮಾಡಬೇಕು. ಈಗ ನೀವು ಮಾತ್ರ ಹಿತ್ತಾಳೆ ದೀಪ ಅದೆಲ್ಲ ಏನು ಅವಶ್ಯಕತೆ ಇಲ್ಲ. ಮಣ್ಣಿನ ದೀಪದಲ್ಲೇ ಕೂಡ ಮನೆಯಲ್ಲಿ ಅಥವಾ ಬ್ರಹ್ಮಸ್ಥಾನದಲ್ಲಿನೋ ಅಥವಾ ದೇವರ ಮನೆಯಲ್ಲಿನೋ ನೀವು ಸಾಮಾನ್ಯವಾಗಿ ಅಕ್ಕಿ ನಾವು ಹಾಕಿ ಪೂಜೆ ಮಾಡ್ತೀವಲ್ಲ, ಆ ರೀತಿ ಬಾಳೆ ಎಲೆ ಒಂದು ಪೀಠದ ಮೇಲೆ ಬಾಳೆ ಎಲೆ ಹಾಕಿ, ಅಥವಾ ಹಸಿರು ಬಟ್ಟೆ ಹಾಕ್ಬೋದು. ಬಾಳೆ ಎಲೆನೂ ನಿಮ್ಗೆ ಸಿಕ್ಕಿಲ್ಲ ಅಂತಂದರೆ ಈಗ ನಿಮ್ಮ ಹತ್ರ ಮನೇಲಿ ರವಿಕೆ ಕಣ ಜಾಕೆಟ್ ಪೀಸ್ ಹೇಳ್ತೀವಿ, ಒಂದು ಹಸಿರು ಬಣ್ಣದ್ದೇನಾದರೂ ಜಾಕೆಟ್ ಪೀಸ್ ಇತ್ತು ಅಂತಂದರೆ ಅದನ್ನು ನೀವು ಆ ಪೀಠದ ಮೇಲೆ ಹಾಕಿ, ಅದರ ಮೇಲೆ ಅಕ್ಕಿಯನ್ನು ಹಾಕಿ, ಅದರ ಮೇಲೆ ಚಿಕ್ಕದೊಂದು ಮಣ್ಣಿನ ದೀಪ ಹಾಕಿ, ಇವತ್ತು ಸಂಜೆ ಸೂರ್ಯಾಸ್ತಮದ ನಂತರ, ನಾವು ಸಾಮಾನ್ಯವಾಗಿ ಹೇಳಿದ್ವಿ ಇವತ್ತು ಸೂರ್ಯಾಸ್ತಮ 5:52 ಇದನ್ನು ಸೂರ್ಯಾಸ್ತಮ ಆಗ್ತಾಯಿದೆ, ಅದ ನಂತರ ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು. ಸಂಜೆ ನೈಟು ನೀವು ಯಾವಾಗ ಎಷ್ಟೊತ್ತಾದರೂ ಕೂಡ, ಯಾಕೆಂದರೆ ಕೆಲವರು ಎಲ್ಲೋ ಹೊರಗಡೆ ಕೆಲಸಕ್ಕೆಲ್ಲ ಹೋಗಿರ್ತೀರ, ಆ ಟೈಮಿಗೆ ಬರಲಿಕ್ಕೆ ಆಗೋದಿಲ್ಲ, ನೀವು 5ವರೆಗೆ ಮಾಡಬೇಕು ಅಂತ ಏನಿಲ್ಲ. ನೀವು ಸಂಜೆ ಈ ಸೂರ್ಯಾಸ್ತಮದ ನಂತರ ನೀವು ಯಾವಾಗ ಬೇಕಾದರೂ ಒಂದು ಸ್ನಾನಾದಿಗಳನ್ನು ಮುಗಿಸಿ, ಯಾಕಂದರೆ ಹೊರಗಡೆ ಎಲ್ಲೋ ಹೋಗಿ ಬಂದಿರ್ತೀರ, ಶುಚಿರ್ಭೂತರಾಗಿಯೇ ಮಾಡಬೇಕು. ಸುಮ್ಮನೆ ಎಲ್ಲೋ ಹೋಗಿರ್ತಾರೆ ಏನೋ ಹೇಳಿದ್ರು ಅದಕ್ಕೂ ಕೂಡ, ಯಾಕೆಂದರೆ ಯಾವುದೇ ಪೂಜೆ ಮಾಡುವಾಗ ನಮ್ಮಲ್ಲಿರುವ ಒಂದು ಶಕ್ತಿ ಎನರ್ಜಿ ನಮ್ಗೆ ಇದಾಗಬೇಕು ಅಂತಂದರೆ ನಾವು ಅದೇ ರೀತಿ ನಾವು ಇರಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಏಕೆಂದರೆ ಯಾರು ಶ್ರದ್ಧಾ ಭಕ್ತಿಯಿಂದ ಇವೆಲ್ಲರ ಪೂಜಾಗಳಿಗಳನ್ನು ಈ ಕೈಂಕರ್ಯಗಳನ್ನು ಮಾಡ್ಕೊಳ್ತಾರೆ ಅವ್ರಿಗೆ ಫಲ. ಸುಮ್ಮನೆ ಏನೋ ಹೇಳಿದ್ರು ಏನೋ ಮಾಡಬೇಕು ಅಂತ ಮಾಡಿದ್ರೆ ಅದು ಫಲ ಸಿಗೋದಿಲ್ಲ. ಅರ್ಥವಿಲ್ಲದ ಪೂಜೆ, ಅರ್ಥವಿಲ್ಲದ ಕೆಲಸ ವ್ಯರ್ಥ ಅಂತ. ಹಾಗಾಗಿ ನೀವೇನು ಪೂಜೆ ಮಾಡ್ತಾ ಇದ್ದೀರಾ, ಇದೆಲ್ಲ ಏನು ಫಲ ಸಿಗುತ್ತೆ ಅದನ್ನೆಲ್ಲ ನೀವು ಭಗವಂತನಲ್ಲಿ ನಿವೇದನೆ ಮಾಡ್ಕೊಳ್ತಾ ನಿಮ್ಮ ಸಂಕಲ್ಪವನ್ನು ಮಾಡಿ ನೀವು ದೀಪ ಪ್ರಜ್ವಲನೆ ಮಾಡಿಕೊಂಡಾಗ ಏನಾಗುತ್ತೆ, ನಿಮ್ಮಲ್ಲಿರುವ ಈ ಪುತ್ರ ಸಂತಾನಕ್ಕೆ ಏನಾದರೂ ನೋಡ್ತಾ ಇದ್ದರೆ ಸಂತಾನ ಪ್ರಾಪ್ತಿ